ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಎಲ್ಲರೂ ಫೇವ್ರೇಟ್, ನನಗಂತೂ ತುಂಬಾ ಫೇವ್ರೇಟ್. ಟೊಮೊಟೊ ಗೊಜ್ಜು, ಟೊಮೊಟೊ ಬಾತು, ಟೊಮೊಟೊ ಚಟ್ನಿ ತುಂಬಾ ಇಷ್ಟ. ಬಟ್ ನಂಗೆ ಟೊಮೊಟೊ ಇಷ್ಟ ಆಗಲ್ಲ. ಬಟ್ ಇದು ಟೊಮೊಟೊಯಿಂದ ಮಾಡಿರೋ ರೆಸಿಪೀಸು ತುಂಬಾ ಇಷ್ಟ. ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆಗೆ ನಾನು ಆಲ್ರೆಡಿ ಈಗ ಇಲ್ಲಿ ಒಂದು 2 ಇಂಚು ಶುಂಠಿ, ಹಾಗೆ ಒಂದು ಫುಲ್ಲು ದೊಡ್ಡ ಉಪ್ಪು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1-2 ಇಂಚು ಚಕ್ಕೆ, 1-2 ಲವಂಗ. ಆಮೇಲೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಓವರ್ ನೈಟು ನೆನೆ ಹಾಕಿದ್ದೆ. ಸೋಕ್ ಮಾಡಿರೋ ಒಂದು 6-7 ತೊಗೊಂಡಿದ್ದೀನಿ. ಇದೇನು ಖಾರ ಬರಲ್ಲ, ಕಲರ್ಗೋಸ್ಕರ ನೋಡಿ. ನಾನಿವತ್ತು ಸ್ಪೆಷಲ್ಲಾಗಿ ಇಲ್ಲಿ ಕಾಬೂಲ್ ಕಾಳನ್ನ ಹಾಕಿ ನಾನಿಲ್ಲಿ ಇವತ್ತು ಮಾಡ್ತಾಯಿದ್ದೀನಿ. ಎಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತ ನೋಡಿ. ಈಗ ರುಬ್ಬಕ್ಕೆ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ನಾನಿಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಾಯಿದ್ದೀನಿ ಅಂದರೆ ನಾನಿಲ್ಲಿ ಆಚಿ ಚಿಕನ್ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಸ್ವಲ್ಪ ಒಂಥರ ಬಿರಿಯಾನಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಸಖತ್ತಾಗಿ ಕೂಡ ಇರುತ್ತೆ. ಈ ಥರ ಒಮ್ಮೆ ನೀವು ಟೊಮೊಟೊ ಬಾತ್ನ ಟ್ರೈ ಮಾಡಿ. ಮನೇಲಿ ತಿಂದೇ ಇರೋರು ಕೂಡ ತಿಂತಾರೆ, ಎಲ್ಲ ಫುಲ್ ಫಿದಾ ಆಗೋಯ್ತಾರೆ. ಸಖತ್ತಾಗಿ ಮಾತ್ರ ಇರುತ್ತೆ. ಆಮೇಲೆ ಇದು ಕಾಬೂಲ್ ಅಂದರೆ ಕಾಬೂಲ್ ಕಡಲೆಕಾಳು ಹಾಕೋದ್ರಿಂದ ಕೂಡ ಟೇಸ್ಟ್ ವೈಸ್ ಸಖತ್ತಾಗಿ ಬರುತ್ತೆ. ಯೂಶ್ವಲಿ ನಾವು ಬಟಾಣಿ ಹಾಕಿ ಅಥವಾ ಅವರೆಕಾಳು ಹಾಕಿ, ತೊಗರಿ ಕಾಳು ಹಾಕಿ ಮಾಡ್ತಾಯಿರ್ತೀವಿ. ಬಟ್ ಈ ಥರ ಟೊಮೊಟೊ ಬಾತು ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ ನೋಡಿ. ಈಗ ಮಸಾಲೆನ ನಾನು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಒಂದು 4 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಪಲಾವ್ ಎಲೆ, 1 ಇಂಚು ಚಕ್ಕೆ, ಆಮೇಲೆ 1-2 ಲವಂಗ, 1 ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಗಸಗಸೆ ಹಾಕಿ ನಾನಿಲ್ಲಿ ಅಂದರೆ ಪಲಾವ್ ಸಾಮಾನು ಏನಿರುತ್ತೆ ಅದನ್ನು ಹಾಕಿ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನೋಡಿ ನಾನೀಗ ಇಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಈ ಈರುಳ್ಳಿನ ನಾವಿಲ್ಲಿ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ಈರುಳ್ಳಿ ಇಷ್ಟು ಹುರಿದಾದ್ಮೇಲೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಚೆನ್ನಾಗಿ ತೊಳೆದು ಓವರ್ ನೈಟ್ ಅಂದರೆ ನೈಟ್ ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೆ. ಇವಾಗ ಮಾರ್ನಿಂಗ್ ಮಾಡ್ತಾ ಇರೋದ್ರಿಂದ ಕ್ಲೀನಾಗಿ ನೆಂದಿದೆ ನೋಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಇದು ಒಂದು 10 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಂದರೆ ಸ್ವಲ್ಪ ವೈಟ್ ಕಲರ್ ಆಗುತ್ತೆ. ಅಲ್ಲಿಗಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು 4 ಕರಿಬೇವು ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಆಗಲೇ ಹಾಕಬೇಕಿತ್ತು, ಮರ್ತೋದೆ. ಅದಕ್ಕೆ ಈಗ ಹಾಕಿದ್ದೀನಿ. ಇದಾದಮೇಲೆ ಇದಕ್ಕೆ ಸ್ವಲ್ಪ ನಾವಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನಾನ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದನ್ನು ನಾವು ರುಬ್ಬಿಟ್ಟು ಕೂಡ ಹಾಕ್ಬೋದು. ನಾನು ರುಬ್ಬಾಕಲ್ಲ, ಕಟ್ ಮಾಡಿ ಹಾಕಿದಾಗ ಅದು ಒಳ್ಳೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ಅರೋಮ ಕೂಡ ಕೊಡುತ್ತೆ. ಪುದೀನ ಇರೋದೆಲ್ಲ ಸ್ಮೆಲ್ಲು ಸಕ್ಕತ್ತಾಗಿ ಬರುತ್ತೆ. ಒಳ್ಳೆ ಬಿರಿಯಾನಿ ಸ್ಟೈಲ್ ಥರ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು. ನಾನಿಲ್ಲೇ ಮೆಂತ್ಯ ಸೊಪ್ಪೇನು ಹಾಕಿಲ್ಲ, ಅಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಬೇಕು, ಜಾಸ್ತಿ ಏನು ಹಾಕಬಾರ್ದು. ಚೆನ್ನಾಗಿರುತ್ತೆ ಟೇಸ್ಟ್, ಇನ್ನೂ ಸ್ವಲ್ಪ ಡಬಲ್ ಆಗುತ್ತೆ. ಇದು ಸ್ವಲ್ಪ ಒಂದು ಸ್ವಲ್ಪ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಸಾಕು, ತುಂಬ ಏನು ಜಾಸ್ತಿ ಆಗೋದು ಬೇಡ ನೋಡಿ. ಈಗ ಇಲ್ಲಿ ನಾನು ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. 3 ಟೊಮೊಟೊನ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಎಲ್ಲ ಅಡುಗೆಯಲ್ಲೂ ನಾನು ಟೊಮೊಟೊನ ಲಾಸ್ಟಲ್ಲಿ ಹಾಕ್ತಿದ್ದೆ, ಬಟ್ ಟೊಮೊಟೊ ಬಾತ್ಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದು ಟೊಮೊಟೊ ಬಾತ್ ಅಲ್ವಾ ಸ್ಪೆಷಲ್, ಅದನ್ನು ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನಿವತ್ತು
ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕಲರ್ ಬಿಡುತ್ತೆ, ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಟೊಮೊಟೊ. ಅಲ್ಲಿವರೆಗೂ ಹುರಿದ್ರೆ ಸಾಕಾಗುತ್ತೆ, ತುಂಬ ಏನು ಹುರಿಯೋದು ಬೇಡ, ಫುಲ್ಲು ಪಚಕ್ಕೆಲ್ಲ ಆಗೋದು ಬೇಡ. ಸೊ ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ. ಈ ಟೊಮೊಟೊ ಬಾತು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಖತ್ತಾಗಿ ಬರುತ್ತೆ ಟೊಮೊಟೊ ಬಾತ್ ಮಾತ್ರ. ಟೊಮೊಟೊ ಬಾತ್ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಹಿಂಗೆ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಈಗ ಇದಿಷ್ಟ ಆಯಿತು. ಇದು ಸ್ವಲ್ಪ ಕ್ಲೀನಾಗಿ ಹುರಿದಾಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಇಲ್ಲಾಂದರೆ ಟೊಮೊಟೊದೇ ಹಸಿ ಸ್ಮೆಲ್ ಇರುತ್ತೆ, ಆವಾಗ ಟೊಮೊಟೊ ಬಾತು ಚೆನ್ನಾಗಿರಲ್ಲ ಟೇಸ್ಟ್. ಈಗ ಇಲ್ಲಿ ಟೊಮೊಟೊ ಬೇಯಲಿ ಅಂತ ಕೂಡ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನಾಗ್ತಲ್ಲ. ಈ ಸಾಲ್ಟ್ನೆಲ್ಲ ಸ್ವಲ್ಪ ಅಂದರೆ ಮೆಜರ್ ಮಾಡಿ ಇಟ್ಕೊಂಡು ನಾನು ಆಮೇಲೆ ಲಾಸ್ಟ್ ರೈಸೆಲ್ಲ ಹಾಕಿ ಇದನ್ನು ಮುಚ್ಚಬೇಕಲ್ವ, ಆವಾಗ ಸ್ವಲ್ಪ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಏನು ಹಾಕಲ್ಲ. ಸೊ ಇಲ್ಲಿ ಸ್ವಲ್ಪ ಟೊಮೊಟೊ ಬೇಗ ಬೇಯಲಿ ಅಂತ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೆ ಅಷ್ಟೇ. ನೋಡಿ ಈಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿರೋ ಮಸಾಲೆ ಇದೆ ಅಲ್ವಾ, ಈ ಮಸಾಲೆನ ನಾವು ಈಗ ಇಲ್ಲಿ ಸೇರಿಸ್ಕೊಬೇಕು. ಈ ಮಸಾಲೆ ನಾವು ಏನು ಹುರ್ದು ನಾವು ರುಬ್ಬಿಲ್ಲ, ಸೊ ಹಾಗಾಗಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಅಂದರೆ ಎಣ್ಣೆ ಬಿಡಬೇಕು, ಆವಾಗ ಹಸಿ ವಾಸನೆ ಹೋಗಿದೆ ಅಂತ. ಈ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಬೇಕು, ಅದು ಒಂದು ಗಮ್ ಅನ್ನೋ ಫ್ಲೇವರ್ ಬರುತ್ತೆ. ಈ ಹಸಿ ವಾಸನೆಗೂ ಅದು ಗಮ್ ಅನ್ನೋ ಫ್ಲೇವರ್ಗೂ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ಸೊ ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ, ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಅಷ್ಟೊತ್ತಿಗೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗಾದರೆ ಅಷ್ಟೊತ್ತಿಗೆ ಹಸಿ ವಾಸನೆ ಹೋಗಿರುತ್ತೆ. ಇದರಲ್ಲಿ ನಾವು ಚಿಕನ್ ಬಿರಿಯಾನಿ ಅದು ಮಸಾಲ ಹಾಕಿರೋದ್ರಿಂದ ಟೊಮೊಟೊ ಬಾತು ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನೀವು ಇಲ್ಲಿ ರುಬ್ಕೋಬೇಕಾದ್ರೆ 1-2 ಟೊಮೊಟೊನ ಹಾಕೋಬೋದು, ಅಂದರೆ ನಾನು ಆಗಲೇ ಮಸಾಲೆ ರುಬ್ಬಕ್ಕೆ ತೋರಿಸೋದಲ್ಲ. ಸೊ ಟೊಮೊಟೊ ಜಾಸ್ತಿ ಹಾಕಿದಷ್ಟು ಒಂಥರ ಜಾಸ್ತಿ ಆಗಿಬಿಡುತ್ತೆ, ಸೊ ಹಾಗಾಗಿ ನಾನು ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಸೊ ಟೊಮೊಟೊ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ಬರೀ ಒಗ್ಗರಣೆಗಷ್ಟೇ. ನೀವು ಬೇಕಾದರೆ ಟೊಮೊಟೊನ ರುಬ್ಬಕ್ಕೆ ಕೂಡ ಹಾಕೋಬೋದು. ನೋಡಿ ಇದಿಷ್ಟ ಆದರೆ ನೋಡಿ ಎಣ್ಣೆ ಬಿಡ್ತಿದೆ, ಇಷ್ಟ ಆದರೆ ಸಾಕಾಗುತ್ತೆ ಇದು. ಈಗ ಇಲ್ಲಿ ನಾನು ರೈಸ್ ತೊಗೊಂಡಿದ್ದೀನಿ, ಸೋನಾ ಮಸೂರಿ ರೈಸು. ಸೊ ಇಲ್ಲಿ ನಾನು ಒಂದು 3 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. 3 ಪಾವ್ ಅಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆಸಿ ಆಮೇಲೆ ನೀರೆಲ್ಲ ಬಸಿದು ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಈ ರೈಸ್ನ ಸ್ವಲ್ಪ ಈ ಏನು ಮಸಾಲೆ ಇದೆ ಎಣ್ಣೆ ಬಿಟ್ಟಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಆಗಿ ಒಂದು 5 ನಿಮಿಷ ಅಕ್ಕಿ ಏನಿದೆ ಅದು ಸ್ವಲ್ಪ ಬೆಚ್ಚಗಾಗಿ ಕ್ಲೀನಾಗಿ ಹೊಂದಿಕೆ ಆದರೆ ಸಾಕಾಗುತ್ತೆ. ಯಾಕೆ ಅಂದರೆ ಆವಾಗ ಏನು ಮಾಡ್ತೀವಿ ನಾವು ಬಾತು, ಅದು ಹುಡಿಯಾಗಿ ಫುಲ್ಲು ಉದುರಾಗಿ ಬರುತ್ತೆ, ಇಲ್ಲ ಅಂದರೆ ಒಳ್ಳೆ ಮುದ್ದೆ ಟೈಪ್ ಬರುತ್ತೆ. ಆವಾಗ ಅದು ಬಾತ್ ಆಗಲ್ಲ, ಅದು ಏನು ಹಲ್ವಾ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಈ ಥರ ಸ್ವಲ್ಪ ಜಾಸ್ತಿ ಕಲಿಸ್ಬಾರ್ದು ಅಕ್ಕಿನ, ಸ್ವಲ್ಪ ಲೈಟಾಗಿ ಈ ಥರ ಕ್ಲೀನಾಗಿ ಸ್ವಲ್ಪ ಹುರ್ಕೋಬೇಕು ಎಣ್ಣೆಲಿ, ಅಂದರೆ ಎಣ್ಣೆ ಮಸಾಲೆ ಎಲ್ಲ ಮಿಕ್ಸ್ ಆದರೆ ಸಾಕಾಗುತ್ತೆ. ಈಗ ನಾನಿಲ್ಲಿ 3 ಪಾವ್ ಅಕ್ಕಿ ತೊಗೊಂಡಿರೋದ್ರಿಂದ 1 ಪಾವ್ಗೆ 2 ಕಪ್ ನೀರು ಹಾಕ್ತೀನಿ. ಸೊ 3 ಪಾವ್ಗೆ 5 ಕಪ್ ನೀರು ಹಾಕ್ತೀನಿ. ಸೊ ನಾನಿಲ್ಲಿ ಒಂದು 6 ಜನಕ್ಕೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಮೆಜರ್ಮೆಂಟ್ ಬೇಕಾಗುತ್ತೆ ಅಷ್ಟು ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ನಾನಿಲ್ಲಿ 6 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ನಾನು 3 ಪಾವು ಅಕ್ಕಿ ತೊಗೊಂಡಿದ್ದೀನಿ, 5 ಕಪ್ ನೀರು ಹಾಕ್ತಾಯಿದ್ದೀನಿ. ಸೊ ನೀರು ನಾನು ಆ ಮಿಕ್ಕಿರೋ ಮಸಾಲೆದು ಏನಿತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಅದೆಲ್ಲ ವೇಸ್ಟ್ ಮಾಡಲ್ಲ, ತೊಳೆದ್ಬಿಟ್ಟು ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಬಟ್ ನಾನು ಈ ಅಕ್ಕಿ ತೊಳೆದಿರೋ ನೀರು ಮಾತ್ರ ನಾನು ಗಿಡಗಳಿಗೆ ಹಾಕ್ತೀನಿ ಅಷ್ಟೇ, ಅದು ಸ್ವಲ್ಪ ಪೌಷ್ಟಿಕಾಂಶ ಯುಕ್ತವಾಗಿ ಕ್ಲೀನಾಗಿ ಬೆಳೀಲಿ ಅಂತ ಅಷ್ಟೇ. ಸೊ ನೋಡಿ ಇದು ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ನೋಡಿ ನಾನಿಲ್ಲಿ ಟೊಮೊಟೊ ಬಾತ್ ಮಾಡ್ತಾ ಇರೋದು ನಿಮಗೆಲ್ಲ ಆರೆಂಜಿಶ್ ಕಾಣ್ತಾ ಇರ್ಬೋದು, ಬಟ್ ಇಲ್ಲಿ ನಾನು ಸ್ವಲ್ಪ ಲೈಟ್ ಯೂಸ್ ಮಾಡಿದ್ದೀನಿ. ನಮ್ಮದು ಕಿಚನ್ ಸ್ವಲ್ಪ ಕತ್ಲೆ ಇದೆ, ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಲೈಟ್ ಯೂಸ್ ಮಾಡಿರೋದ್ರಿಂದ ನಿಮ್ಗದು ಆರೆಂಜ್ ಟೈಪ್ ಕಾಣಿಸ್ತಾ ಇದೆ. ಕೆಲವೊಂದು ಟೈಮಲ್ಲಿ ನಾನು ಲೈಟ್ ಆಫ್ ಮಾಡಿದ್ದೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ ರೆಡ್ಡಿಶ್ ಕಲರ್, ಅಂದರೆ ತುಂಬ ರೆಡ್ಡಿಶ್ ಅಲ್ಲ, ಟೊಮೊಟೊ ಬಾತ್ ಏನು ಕಲರ್ ಇರಬೇಕು ಆ ಕಲರ್ ಬಂದಿದೆ. ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಅಂದರೆ ನಾನು ಟೇಸ್ಟ್ ಮಾಡಿ ಹಾಕ್ತೀನಿ, ನನಗೆ ಕಣ್ಣಳ್ತೆ ಗೊತ್ತಾಗಲ್ಲ. ಸೊ ಇದು ನೋಡಿ ಈ ಥರ
ಸಕ್ಕತ್ತಾಗಿರುತ್ತೆ. ಕಾಳು ಮಧ್ಯೆ ಸಿಗ್ತಾಯಿದ್ರೆ, ಆಮೇಲೆ ಬಿರಿಯಾನಿ ಪೌಡ್ರ್ ಹಾಕಿರೋದ್ರಿಂದ ಒಂಥರ ಸಖತ್ ಒಳ್ಳೆ ಬಾತ್. ಇದಕ್ಕೆ ಚಿಕನ್ ಒಂದು ಮಿಸ್ ಇರುತ್ತೆ ಅಷ್ಟೇ, ಸಕ್ಕತ್ತಾಗಿರುತ್ತೆ. ಚಿಕನ್ ಬಿರಿಯಾನಿ ಥರನೇ ಸೂಪರಾಗಿರುತ್ತೆ. ಇದು ಒಂದೆರಡು ಕುದಿ ಬಂದ ಮೇಲೆ, ಅಂದರೆ ಒಂದೆರಡು ಕುದಿ ಬರಬೇಕು. ಆವಾಗ ಕುದಿ ಬಂದಮೇಲೆ ನೋಡಿ, ಈ ಥರ ಕುದಿ ಬಂದಮೇಲೆ ನಾವು ಕ್ಲೀನಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಸಲ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ಆಮೇಲೆ ನೋಡಿ ಟೊಮೊಟೊ ಬಾತ್ನ ರಾಯ್ತಾ ಜೊತೆ ನಾನು ಇವತ್ತು ಸರ್ವ್ ಮಾಡಿದ್ದೆ. ಸಕ್ಕತ್ತಾಗಿತ್ತು. ತಿಂದವರೆಲ್ಲ ಹೇಳ್ತಾಯಿದ್ರು ಸೂಪರಾಗಿತ್ತು. ಇದಕ್ಕೆ ಚಿಕನ್ ಒಂದು ಮಿಸ್ ಆಗಿತ್ತು. ಚಿಕನ್ ಇದ್ದಿದ್ದರೆ ಸೇಮ್ ಚಿಕನ್ ಬಿರಿಯಾನಿ ಥರನೇ ಇರ್ತಿತ್ತು ಅಂತ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಟೊಮೊಟೊ ಬಾತ್ಗೆ ಎಲ್ಲ ಅಂದರೆ ಯೂಶ್ವಲಿ ಯಾರೂ ಹಾಕಲ್ಲ ಈ ಥರ ಬಿರಿಯಾನಿ ಪೌಡ್ರು. ಬಟ್ ಬಿರಿಯಾನಿ ಪೌಡ್ರ್ ಹಾಕೋದ್ರಿಂದ ಇನ್ನೂ ಟೇಸ್ಟು ಡಬಲ್ ಆಗುತ್ತೆ. ಆವಾಗ ಟೊಮೊಟೊ ಬಾತ್ನ ಇನ್ನೂ ಖುಷಿ ಪಟ್ಕೊಂಡು ಪ್ರೀತಿಯಿಂದ ಇನ್ನೂ ಜಾಸ್ತಿ ತಿಂತಾರೆ. ರುಚಿ ಸಕ್ಕತ್ತಾಗಿರುತ್ತಲ್ವ. ಸೊ ಹಾಗಾಗಿ ಒಂದೊಂದು ಸಲ ತಿನ್ನೋರು ಇನ್ನೊಂದು ಸ್ವಲ್ಪ ಅಂತ ಹಾಕಿಸ್ಕೊಂಡು ತಿಂತಾರೆ. ಸೊ ಟೊಮೊಟೊ ಬಾತು ಈ ಥರ ಟ್ರೈ ಮಾಡಿ. ಉದ್ರುದ್ರಾಗಿ ಸೂಪರಾಗಿ ಹೋಟೆಲ್ ಸ್ಟೈಲಲ್ಲಿ ಬಂದಿರುತ್ತೆ. ಸೂಪರಾಗಿರುತ್ತೆ. ನೀವು ಕೂಡ ಮಾಡಿ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.